ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾದಪ್ಪ DS, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರ್ಗಲ್ಲ. ಈ ವಿಡಿಯೋದಲ್ಲಿ 7ನೇ ತರಗತಿಯ ಅಧ್ಯಾಯ 5 ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ರಸಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯಿಂದ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ, ಕಾರ್ನ್ವಾಲಿಸ್, ರಾಬರ್ಟ್ ಕ್ಲೈವ್, ಡ್ಯೂಪ್ಲೆ. ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಎರಡನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ 1873, 1773, 1673, 1973. ನಿಮ್ಮ ಸರಿಯಾದ ಉತ್ತರವನ್ನು ಆಲೋಚಿಸಿ ಮಕ್ಕಳೇ. ಸರಿಯಾದ ಉತ್ತರ 1773. ಮೂರನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಯಾರು? ಕಾರ್ನ್ವಾಲಿಸ್, ಲಾರ್ಡ್ ಡಾಲೌಸಿ, ಲಾರ್ಡ್ ವೆಲ್ಲೆಸ್ಲಿ, ರಾಬರ್ಟ್ ಕ್ಲೈವ್. ಸರಿಯಾದ ಉತ್ತರ ಲಾರ್ಡ್ ಡಾಲೌಸಿ. ಪ್ರಶ್ನೆ 4, ದಿವಾನಿ ಹಕ್ಕನ್ನು ಯಾರು ಪ್ರಾರಂಭಿಸಿದರು? ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು. ಸರಿಯಾದ ಉತ್ತರ ಬ್ರಿಟಿಷರು. ಪ್ರಶ್ನೆ 5, ದಿವಾನಿ ಎಂದರೇನು? ಭೂಕಂದಾಯವನ್ನು ಸಂಗ್ರಹಿಸುವ ಹಕ್ಕು, ಎರಡು ಕಂದಾಯವನ್ನು ಸಂಗ್ರಹಿಸುವ ಹಕ್ಕು, ದತ್ತು ಮಕ್ಕಳಿಗೆ ಅಧಿಕಾರ ನೀಡದೇ ಇರುವುದು, ದೇಶಿ ಸೈನ್ಯ ಸಹಾಯ ಮಾಡುವುದು. ಸರಿಯಾದ ಉತ್ತರ ಭೂಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ಪ್ರಶ್ನೆ 6, ಬ್ರಿಟಿಷ್ ವರ್ತಕರು ತೆರಿಗೆ ನೀಡದೆ ವ್ಯಾಪಾರ ಕೈಗೊಳ್ಳಲು ನೀಡಲಾದ ವಿಶೇಷ ಅನುಮತಿ ಪತ್ರವನ್ನು ಏನೆಂದು ಕರೆಯುತ್ತಾರೆ? ದಸ್ತಕ್, ಪುಸ್ತಕ್, ಒಪ್ಪಂದ ಪತ್ರ, ಕರಾರಿನ ಪತ್ರ. ಸರಿಯಾದ ಉತ್ತರ ದಸ್ತಕ್. ಪ್ರಶ್ನೆ 7, ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1784, 1773, 1771, 1990. ಪ್ರಶ್ನೆ 8, ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ನಡೆಯಿತು? ಡಚ್ಚರು ಮತ್ತು ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು, ಫ್ರೆಂಚರು ಮತ್ತು ಬ್ರಿಟಿಷರು, ಟಿಪ್ಪು ಸುಲ್ತಾನ್ ಮತ್ತು ಫ್ರೆಂಚರು. ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು. ಪ್ರಶ್ನೆ 9, ಆಂಗ್ಲೋ ಮರಾಠ ಯುದ್ಧದಲ್ಲಿ ಗೆದ್ದವರು ಯಾರು? ಫ್ರೆಂಚರು, ಡಚ್ಚರು, ಮರಾಠರು, ಬ್ರಿಟಿಷರು. ಸರಿಯಾದ ಉತ್ತರ ಬ್ರಿಟಿಷರು. ಪ್ರಶ್ನೆ 10, ಕೊಹಿನೂರ್ ವಜ್ರವನ್ನು ರಣಜಿತ್ ಸಿಂಗ್ಗೆ ನೀಡಿದ ರಾಜ ಯಾರು? ಅಫ್ಘಾನ್ ರಾಜ, ಕಾಶ್ಮೀರ ರಾಜ, ಬ್ರಿಟಿಷರು, ಶಿವಾಜಿ. ಸರಿಯಾದ ಉತ್ತರ ಅಫ್ಘಾನ್ ರಾಜ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕೋಡಿರವರಿಗೆ ಧನ್ಯವಾದಗಳು.